ಸರ್ಕಾರ ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡಲೆಂದು ಅದೆಷ್ಟೋ ಒಳ್ಳೆಯ ಕಾಯ್ದೆ ಕಾನೂನುಗಳನ್ನು ತೆಗೆದುಕೊಂಡು ಬಂದಿವೆ. ಆದರೆ ಸಾಂವಿಧಾನಿಕವಾಗಿ ಮಕ್ಕಳು ಯಾವುದೇ ರೀತಿಯಿಂದ ಶಿಕ್ಷಣದಿಂದ ವಂಚಿತರಾಗಬಾರದು ಹಾಗೂ ಅವರ ಬಾಲ್ಯ ಬಹಳ ಕ್ರೂರದಿಂದ ಕೂಡಿರಬಾರದು ಎಂಬ ಕಾರಣದಿಂದ ಹಲವಾರು ರೀತಿಯ ಮಕ್ಕಳ ಸ್ನೇಹಿ ಹಾಗೂ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಅನೇಕ ಕಾಯ್ದೆ ಕಾನೂನುಗಳನ್ನು ತೆಗೆದುಕೊಂಡು ಬಂದಿದೆ. ಹಾಗೂ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಲೆಂದು ಮಕ್ಕಳ ಹಕ್ಕುಗಳ ಕಾಯ್ದೆ ಅಥವಾ ಜೆಜೆ ಆಕ್ಟ್ 2015 ಹೈಡಿಯೋ ಪ್ರಕಾರ ಮಕ್ಕಳ ಮೇಲೆ ಯಾವುದೇ ರೀತಿ ದೌರ್ಜನ್ಯ ಆಗದಂತೆ ಹಾಗೂ ಅವರ ಮೇಲೆ ಶೋಷಣೆ ನಡೆಯುತ್ತಿರುವ ಜಾಗಗಳಿಗೆ ಕೂಡಲೇ ಭೇಟಿ ನೀಡಿ ಮಗು ಸುರಕ್ಷಿತವಾಗಿ ಇರುವಂತೆ ಹಾಗೂ ಅದರ ಹಕ್ಕುಗಳನ್ನು ಮಗು ಪಡೆದುಕೊಳ್ಳುವಂತೆ ಈ ಕಾಯ್ದೆಯು ಕಾರ್ಯನಿರ್ವಹಿಸುತ್ತಿದೆ. ಆದರೆ ವಿಪರ್ಯಾಸವೆಂದರೆ ಇಂತಹ ಕಾಯ್ದೆ ಕಾನೂನುಗಳನ್ನು ಗಾಳಿಗೆ ತೂರಿ ಹುಬ್ಬಳ್ಳಿಯ ಗಂಗಿವಾಳದಲ್ಲಿರುವ ಅಂಶೋ ಮಿಲ್ಕ್ ಡೈರಿಯಲ್ಲಿ ಮಕ್ಕಳನ್ನು ಅಪಾಯಕಾರಿ ಸ್ಥಳಗಳಲ್ಲಿ ತುಂಬಾ ಹೀನ ರೀತಿಯಲ್ಲಿ ದುಡಿಸಿಕೊಳ್ಳುತ್ತಿರುವುದನ್ನು ಕಂಡರೆ ಮನಸ್ಸಿಗೆ ತುಂಬಾ ಕಸಿಬಿಸಿಯಾಗುತ್ತದೆ. ಎಸ್ ವೀಕ್ಷಕರೇ, ಇಂತಹ ಘಟನೆ ಒಂದು ನಮ್ಮ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಈ ರೀತಿ ಬಾಲಕಾರ್ಮಿಕರನ್ನು ಬಳಸಿಕೊಂಡು ಆಹಾರ ಉತ್ಪನ್ನಗಳನ್ನು ತಯಾರು ಮಾಡುವಂತಹ ಕೆಲಸ ಮಾಡುತ್ತಿದ್ದಾರೆ. ಸುದ್ದಿ ತಿಳಿದ ತಕ್ಷಣವೇ ನಮ್ಮ ನ್ಯೂಸ್ 88 ಕವರ್ ಸ್ಟೋರಿ ತಂಡ ಆ ಫ್ಯಾಕ್ಟರಿಗೆ ಹೋಗಿ ಪರಿಶೀಲನೆ ನಡೆಸಿ ಸುದ್ದಿಯನ್ನು ಬಿತ್ತರಿಸಿತು. ಸುದ್ದಿ ಪ್ರಸಾರವಾಗಿ ಒಂದೇ ಗಂಟೆಯಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಸಹಾಯದಿಂದ ಅಲ್ಲಿರುವ ಬಾಲಕನನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬಾಲಮಂದಿರಕ್ಕೆ ಬಿಡಲಾಯಿತು. ಆದರೆ ಇಂತಹ ಎಷ್ಟೋ ಕೃತ್ಯಗಳು ಹಾಗೂ ಮಕ್ಕಳ ಮೇಲೆ ಆಗುತ್ತಿರುವ ದೌರ್ಜನ್ಯಗಳು ದಿನೇ ದಿನೇ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೆಚ್ಚುತ್ತಿದ್ದು, ಮಕ್ಕಳು ಎಲ್ಲೆಂದರಲ್ಲಿ ಭಿಕ್ಷಾಟನೆ ಮಾಡುವುದು, ಹೋಟೆಲ್ಗಳಲ್ಲಿ ಕೆಲಸ ಮಾಡುವುದು, ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಹಾಗೂ ಫ್ಯಾಕ್ಟರಿಗಳಲ್ಲಿ ಬಾಲಕಾರ್ಮಿಕರಾಗಿ ಕೆಲಸ ಮಾಡುತ್ತಿರುವುದು ಸಾಮಾನ್ಯವಾಗಿ ಕಂಡುಬರುತ್ತಿದೆ. ಈ ಸುದ್ದಿಯನ್ನು ಗಮನಿಸಿದ ನಂತರ ತಕ್ಷಣವೇ ಮಕ್ಕಳ ರಕ್ಷಣಾ ಘಟಕ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಶಿಕ್ಷಣ ಪಡೆದು ಒಬ್ಬ ಒಳ್ಳೆಯ ಪ್ರಜೆಯಾಗಿ ಮಾರ್ಪಾಡಾಗುವ ಮುದ್ದು ಮಕ್ಕಳ ಭವಿಷ್ಯ ನೆನೆಗುದಿಗೆ ಬೀಳಬಾರದೆಂದು ಹಾಗೂ ಅವರ ಬಂಗಾರದಂತಹ ಬಾಲ್ಯ ಇನ್ಯಾವುದೋ ಶೋಷಣೆಗೆ ಒಳಪಟ್ಟು ಹಾಳಾಗಬಾರದೆಂದು ನಮ್ಮ ನ್ಯೂಸ್ 88 ವಾಹಿನಿಯ ಆಶಯವಾಗಿದೆ. ನಮಸ್ಕಾರ. ಜೂನ್ 12ನೇ ತಾರೀಕು ವಿಶ್ವ ಬಾಲ ಕಾರ್ಮಿಕರ ವಿರೋಧಿಯ ದಿನ ಇದೆ. ಮಕ್ಕಳನ್ನ ವಿಶೇಷವಾಗಿ ಹೋಟ್ಲ್ಗಳಲ್ಲಾಗಿರ್ಬೋದು ಅಥವಾ ಡಾಬಾದಲ್ಲಾಗಿರ್ಬೋದು, ಸಣ್ಣ ಸಣ್ಣ ಡಿಪಾರ್ಟ್ಮೆಂಟಲ್ ಸ್ಟೋರ್ಸಲ್ಲಾಗಿರ್ಬೋದು, ಎಲ್ಲೆಲ್ಲಿ ಈ ರೀತಿಯ ಕೆಲಸಗಳು ಮಕ್ಕಳನ್ನ ಮಾಡ್ತಿರ್ತಾರೆ. ಅವೇರ್ನೆಸ್ ಮುಖಾಂತರ ಇದನ್ನು ಕಡಿವಾಣ ಹಾಕಬೇಕು, ಜಾಸ್ತಿ ಅವೇರ್ನೆಸ್ ಆಗಬೇಕಂತ ಹೇಳಿ ಕರ್ನಾಟಕದ ಎಲ್ಲ ಜನತೆಯಲ್ಲಿ ಮನವಿ ಮಾಡ್ಕೊಳ್ತೀನಿ. ಇದಕ್ಕೆ ತಾವು ಕೈ ಜೋಡಿಸಿ ಈ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.